ಎಲ್ಲಿದ್ದಾರೆ ಹೇಳು ಹೇಳು. ಹೇಳ್ತೀನಮ್ಮ. ಅಲ್ಲಿ ನೋಡು, ಗಣೇಶ ಇದೆಯಲ್ಲ, ಅವನನ್ನು ನಮ್ಮ ಜೊತೆ ಎತ್ಕೊಂಡು ಹೋಗೋಣಮ್ಮ. ದುಷ್ಟ್ರ ಜೊತೆ ಹೋರಾಡಬೇಕಾದ್ರೆ ಗಣೇಶ ನಮಗೆ ಸಹಾಯ ಮಾಡ್ತಾನಮ್ಮ. ಸರಿ ಅಮ್ಮ, ಸರಿ ಪುಟಾಣಿ. ಹೇಳು ಪುಟಾಣಿ, ಹೇಳಮ್ಮ, ಎಲ್ಲಿದ್ದಾರೆ ಹೇಳು. ಗಣೇಶನು ತಗೊಂಡಿದ್ದೀನಿ, ಹೇಳಮ್ಮ. ಅಮ್ಮ, ಹಾಗೆ ನೀನು ಸೀದಾ ಹೋಗು. ಹೋಗ್ತಿದ್ದೀನಿ. ಪಾಪ, ಸಾವ್ಗೆ ತುಂಬಾ ಹತ್ರ ಆಗ್ತಿದ್ಯಾ ಅನ್ಸ್ತಿದೆ ದೇವಾಂಶ್. ಇವಾಗ ವೈದೇಹಿ ಬಂದ್ರೆ ನೋಡೋದು ನಿನ್ನನ್ನಲ್ಲ, ನಿನ್ ಸಾವ್ನ. ಆಗ ವೈದೇಹಿನ ನಾನು ಏನು ಮಾಡೋದು ಬೇಡ. ನೀನ್ ಸತ್ತಿರೋದ್ನ ನೋಡಿ ಅವಳೇ ಜೀವ ಬಿಟ್ಬಿಡ್ತಾಳೆ. ಅಮ್ಮ, ಬಂದಿದ್ದೀನಮ್ಮ. ಅಮ್ಮ, ಅಪ್ಪನ್ನ ಇಲ್ಲೇ ಅವ್ರು ಬಚ್ಚಿಟ್ಟಿರೋದು. ಅಲ್ಲಿ ದುಷ್ಟರಿರ್ತಾರೆ, ನೀನ್ ಸ್ವಲ್ಪ ಹುಷಾರಾಗಿ ಹೋಗಮ್ಮ. ಅಮ್ಮ ಅಮ್ಮ ಅಮ್ಮ, ಹೇಳಮ್ಮ ಹೇಳಮ್ಮ. ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಡಾಕ್ಟರ್ಸ್ಗೆ ಬರಕ್ ಹೇಳಮ್ಮ. ಅಪ್ಪನ ಜೀವಕ್ಕೆ ಅಪಾಯ ಇದೆ, ನಾವು ಅವ್ರನ್ನ ಕಾಪಾಡ್ಕೋಬೇಕು. ಡಾಕ್ಟರ್, ಡಾಕ್ಟರ್, ನನ್ನ ಗಂಡನ ಪ್ರಾಣ ಅಪಾಯದಲ್ಲಿದೆ. ಅಡ್ರೆಸ್ ಇಲ್ಲಿ ಹರೇ ರಾಮ ಹರೇ ಕೃಷ್ಣ ಮಂದಿರದ ಹತ್ರ ದೊಡ್ಡ ಬಂಗ್ಲಿನಲ್ಲಿದ್ದಾರೆ. ದಯವಿಟ್ಟು ಬೇಗ ಬನ್ನಿ. ಬಂಗಾರ ಎಲ್ಲಮ್ಮ? ಅದಾ ಆ ಬಿಲ್ಡಿಂಗಾ? ಹೌದಮ್ಮ, ಹೋಗು. ಸರಿ. ಅಮ್ಮ, ನೀನ್ ಮುಂದೆ ಹೋಗಮ್ಮ, ಹೋಗು. ಅಮ್ಮ, ಅಲ್ಲಿ ಯಾವನೋ ನಿಂತಿದ್ದಾನೆ, ಆ ಕಡೆ ಹೋಗ್ಬೇಡ ನೀನು. ಯಾರು ಇಲ್ವಲ್ಲ.
ಅಯ್ಯೋ, ಕೊನೆ ಕ್ಷಣದಲ್ಲಿದ್ಯಾ ದೇವಾಂಶ್. ಪಾಪ ವೈದೇಹಿಗೆ ನಿನ್ನ ಕೊನೆ ಸಲ ಜೀವಂತವಾಗಿ ನೋಡೋ ಅದೃಷ್ಟ ಇಲ್ಲ ಅನ್ಕೋತೀನಿ. ಸರಿ, ನಾನೇ ಫೋನ್ ಮಾಡ್ತೀನಿ ವೈದೇಹಿಗೆ. ಹಾಯ್ ವೈದೇಹಿ. ನೀನು ಏಯ್, ಬೇಗ ಕಟ್ಟಾಕ್ರಿ ಇವಳನ್ನ. ಅಲ್ಲಿ ಯಾರೂ ಇಲ್ಲ. ಅವರೆಲ್ಲರ ಕತೆನೂ ಮುಗ್ದೋಯ್ತು. ನೀನೊಬ್ಳೆ ಇವಾಗ ಮಿಕ್ಕಿರೋದು. ನೀನು ಸಾಯೆ. ಏಯ್, ಬಾವಾ ಬಾವಾ, ಬಾವಾ ನಿನ್ನ ಸಾಯೆ ಸಾಯ್ ಸಾಯ್ ಸಾಯೆ ಸಾಯ್. ಹೊಡಿಬೇಡ ವೈದೇಹಿ, ಹೊಡಿಬೇಡ. ಬಾವಾ ಬನ್ನಿ, ಬೇಗ ಬನ್ನಿ ಬನ್ನಿ, ಹೆಲ್ಪ್ ಮಾಡಿ, ಬೇಗ ಹೆಲ್ಪ್ ಮಾಡಿ. ಅವರು ಪ್ರಜ್ಞೆ ತಪ್ಪಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗೋರ್ಗೂ ಅವ್ರಿಗೆ ಪ್ರಜ್ಞೆ ಬರ್ಸೋ ಜವಾಬ್ದಾರಿ ನಿಮ್ಮದು. ಹಾಗೆ ಮಾಡ್ತೀನಿ, ಹೆಲ್ಪ್ ಮಾಡಿ. ಬಾಬಾ ಬಾಬಾ ಎದ್ದೇಳು, ಬಾಬಾ ಬಾಬಾ ಎದ್ದೇಳು. ಬಾಬಾ ನಾನು ವೈದೇಹಿ, ಒಂದ್ಸಲ ಕಣ್ಬಿಡು ಬಾಬಾ. ಬಾಬಾ ಕಣ್ಬಿಟ್ಟು ನೋಡು. ನಮ್ಮ ಮಗುನೇ ನಮಗೆ ಶ್ರೀರಾಮ ರಕ್ಷೆ ಆಗಿದೆ. ನಿನಗೇನು ಆಗಲ್ಲ ಬಾಬಾ. ಬಾಬಾ ಬಾಬಾ ನಾನು ವೈದೇಹಿ, ನನ್ನ ನೋಡು ಬಾಬಾ. ಬಾಬಾ 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 ಬಾಬಾ. ಡ್ರೈವರ್ ಬೇಗ ಹೋಗಿ. ಅವ್ರು ಚೆಸ್ಟ್ ಪ್ರೆಸ್ ಮಾಡಿ. ಬೇಗ ಹೋಗಿ. ನೀ ಬೇಗ ಹೋಗಪ್ಪ, ಬೇಗ ಹೋಗು ಬೇಗ. ಬಾಬಾ 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 ಹಿಂಗೇನು ಆಗಲ್ಲ, ಹಿಂಗೇನು ಆಗಲ್ಲ. ಬೇಗ ಹೋಗಿ ಪ್ಲೀಸ್ ಬಾಬಾ. ಅರ್ಜೆಂಟಾಗಿ ಬ್ಲಡ್ ಕೊಡಬೇಕು. ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ನ ತಗೊಬನ್ನಿ. ಡಾಕ್ಟರ್, ರಿಪೋರ್ಟ್ಸ್ ಬಂದಿದೆ. ರೇರ್ ಬ್ಲಡ್ ಗ್ರೂಪ್ ಎ ನೆಗೆಟಿವ್. ಎ ನೆಗೆಟಿವಾ? ಹೌದು ಡಾಕ್ಟರ್, ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಅವೈಲೇಬಲ್ ಇಲ್ಲ. ಬೇರೆ ಬ್ಲಡ್ ಬ್ಯಾಂಕಿಗೆ ಕಾಲ್ ಮಾಡಿ. ಇಟ್ಸ್ ಅರ್ಜೆಂಟ್. ಈಗ ಬ್ಲಡ್ ಕೊಡಲಿಲ್ಲ ಅಂದರೆ ಪೇಷಂಟ್ ಉಳಿಯಲ್ಲ. ಓಕೆ ಡಾಕ್ಟರ್. ಡಾಕ್ಟರ್ ಡಾಕ್ಟರ್ ಹಾಗಾದ್ರೆ ಬ್ಲಡ್ ಕೊಡಿ. ಯಾಕಷ್ಟು ತಡ ಮಾಡ್ತಿದ್ದೀರಾ? ಅವ್ರದ್ದು ರೇರ್ ಬ್ಲಡ್ ಗ್ರೂಪ್ ಎ ನೆಗೆಟಿವ್. ನಮ್ಮ ಹತ್ರ ಇಲ್ಲ, ಬೇರೆ ಕಡೆ ಹುಡುಕ್ತಿದ್ದೀವಿ. ಎಲ್ಲಿ ಸಿಗುತ್ತೋ, ಸಿಗೋಕೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಈ ಟೈಮಲ್ಲಿ ಅವ್ರು ಕೋಮಾಗೆ ಹೋಗೋಕೆ ಚಾನ್ಸಸ್ ಜಾಸ್ತಿ ಇದೆ. ಅವ್ರಿಗೆ ತಕ್ಷಣ ಬ್ಲಡ್ ಕೊಟ್ರೆ ಉಳಿಸ್ಕೋಬಹುದು. ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಡಾಕ್ಟರ್
ನನ್ನ ಗಂಡಂಗೇನು ಆಗಬಾರ್ದು. ನೀವು ಪ್ರಯತ್ನ ಪಡಿ, ಖಂಡಿತ ಸಿಗ್ತಾರೆ. ನನಗೋಸ್ಕರ, ನನ್ನ ಮಗುಗೋಸ್ಕರ ಸಿಗ್ತಾರೆ. ಪ್ರಯತ್ನ ಪಡಿ. ಹೇಳಿದ್ನಲ್ಲಮ್ಮ, ಬ್ಲಡ್ ಕೊಡ್ರೆ ಉಳಿಸ್ಬೋದು, ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬ್ಲಡ್ ಬ್ಯಾಂಕು ಬೇರೆ ಡೋನರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಡಾಕ್ಟರ್. ಓಕೆ, ಕ್ವಿಕ್. ಮಾಡ್ತೀನಿ. ಬಾಬಾ, ಬಾಬಾ, ನಿಂಗೇನು ಆಗಲ್ಲ ಬಾಬಾ, ನಿಂಗೇನು ಆಗಲ್ಲ. ನಮ್ಮ ಪುಟ್ಟ ಮಗು ಹೇಳಿದೆ, ನಿನ್ಗೇನು ಆಗಲ್ಲ ಬಾಬಾ. ಅಮ್ಮ, ಪುಟಾಣಿ, ಪುಟಾಣಿ, ಕೇಳಿಸ್ಕೊತಿದ್ಯಾ? ಕೇಳಿಸ್ಕೊತಿದ್ಯಾ? ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ, ನೀನ್ ಕೇಳಿಸ್ಕೊತಿದ್ಯಾ ಅಲ್ವಾ? ನೀನ್ ಅಪ್ಪಂಗೇನು ಆಗಲ್ಲ ಅಂದೆ, ಅವ್ರು ನೋಡಿದ್ರೆ ಏನೇನೋ ಹೇಳ್ತಿದ್ದಾರೆ. ಆ ರಕ್ತ ಎಲ್ಲೂ ಸಿಗ್ತಿಲ್ಲ ಅಂತ ಇದ್ದಾರೆ. ನನಗ್ ಭಯ ಆಗ್ತಿದೆ ಪುಟಾಣಿ. ಭಯ ಪಡ್ಬೇಡಮ್ಮ. ರಕ್ತನ ನೀನ್ ಎಲ್ಲೋ ಯಾಕೆ ಹುಡುಕ್ತೀಯಾ? ಅಪ್ಪಂಗೆ ನಿನ್ ರಕ್ತನೇ ಸಾಕು. ಏನಮ್ಮ, ಏನಮ್ಮ, ಏನು, ಏನ್ ಹೇಳು, ಹೇಳು. ನನ್ ರಕ್ತ ಮ್ಯಾಚ್ ಆಗತ್ತಾ? ಹೌದಮ್ಮ, ನಮ್ 3 ಜನದ ರಕ್ತನೂ ಒಂದೇ. ನೀನ್ ಅಪ್ಪನ್ ರಕ್ತ ಕೊಟ್ರೆ ಅಪ್ಪ ಬದುಕ್ತಾರೆ. ಸರಿ, ಕೊಡ್ತೀನಮ್ಮ. ಹಾಗೆ ಹಾಗೆ ಆಗ್ಲಿ. ರಕ್ತ ಕೊಟ್ರೆ ನಂಗೇನಾದ್ರೂ ಆಗತ್ತೆ ಅಂತ ಭಯ ಪಡ್ಬೇಡ. ಸರಿಮ್ಮ, ಸರಿಮ್ಮ, ಸರಿ, ನಾನು ಕೊಡ್ತೀನಿ, ಇವಾಗಲೇ ಹೋಗಿ ಕೊಡ್ತೀನಿ. ಡಾಕ್ಟರ್, 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 ಡಾಕ್ಟರ್. ಏನಮ್ಮ, ಏನಾಯ್ತು? ಡಾಕ್ಟರ್, ನನ್ನ ಗಂಡಂಗೆ ನನ್ನ ರಕ್ತ ಸರಿ ಹೋಗುತ್ತೆ. ಪ್ಲೀಸ್ ತಗೊಳ್ಳಿ ಡಾಕ್ಟರ್, ನನ್ನ ಭಾವನ್ ಬದುಕಿಸಿ. ನಿನ್ ಬ್ಲಡ್ ಮ್ಯಾಚ್ ಆಗ್ಬೇಕಲ್ಲಮ್ಮ. ನಂದು, ನನ್ನ ಗಂಡಂದು, ನನ್ನ ಹೊಟ್ಟೆಲಿರೋ ಮಗುದು ಒಂದೇ ರಕ್ತ. ಸರಿ ಹೋಗುತ್ತೆ ಡಾಕ್ಟರ್, ತಗೊಳ್ಳಿ ಡಾಕ್ಟರ್. ಹೊಟ್ಟೆಲ್ ಮಗು ಇದೆಯಾ? ಅಂದ್ರೆ ನೀನ್ ಪ್ರೆಗ್ನೆಂಟಾ? ಹೌದು ಡಾಕ್ಟರ್, ಹೌದು. ಬ್ಲಡ್ ಮ್ಯಾಚ್ ಆದ್ರೂ ಕೂಡ ನೀನ್ ಕೊಡ್ಬಾರ್ದಮ್ಮ. ಯಾಕೆ ಡಾಕ್ಟರ್, ಯಾಕೆ ಕೊಡಬಾರ್ದು? ನೀನ್ ಬ್ಲಡ್ ಕೊಟ್ರೆ ನಿನ್ ಮಗುಗ್ ತೊಂದರೆ ಆಗುತ್ತೆ. ನನ್ನ ಮಗುಗೇನು ಆಗಲ್ಲ ಡಾಕ್ಟರ್, ನಾನು ಹೇಳ್ತಾ ಇದ್ದೀನಿ ಅಲ್ವಾ. ನನ್ನ ರಕ್ತ ತಗೊಳ್ಳಿ, ನನ್ನ ಭಾವನ ಬದುಕಿಸಿ. ಏನಮ್ಮ, ಡಾಕ್ಟ್ರಾಗ್ ನನಗೂ ಗೊತ್ತಾ, ನಿನಗೆ ಗೊತ್ತಾ? ಯಾವ ಗರ್ಭಿಣಿನೂ ರಕ್ತ ಕೊಡಬಾರ್ದು. ಗೊತ್ತಿದ್ದು ನಾವು ಮಗು ಪ್ರಾಣಕ್ಕೆ ಅಪಾಯ ತರಬಾರ್ದು. ಅಯ್ಯೋ, ನಿಮಗೆ ನಾನು ಹೇಗೆ ಅರ್ಥ ಮಾಡಿಸೋದು? ನನ್ನ ಮಗುಗೆ ಏನೂ ಆಗಲ್ಲ. ಅಷ್ಟಕ್ಕೂ ನನ್ನ ಭಾವ ಇಲ್ಲದೆ ಹೋದ್ರೆ ನಾನು, ನನ್ನ ಮಗು ಯಾರೂ ಬದುಕಿರೋದೇ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ರಕ್ತ ತಗೊಳ್ಳಿ, ನನ್ನ ರಕ್ತ ತಗೊಳ್ಳಿ. ನನ್ನ ಭಾವನ, ಮಗುನ ಬದುಕಿಸ್ಕೊಡಿ. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ, ಬೇರೆ ಕಡೆ ಟ್ರೈ ಮಾಡ್ತಿದ್ವಿ. ಯು ಡೋಂಟ್ ವರಿ. ಡಾಕ್ಟರ್, ಸಿಸ್ಟರ್, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಡಾಕ್ಟರ್ ಪ್ಲೀಸ್, ಡಾಕ್ಟರ್, ಡಾಕ್ಟರ್, ನನ್ನ ಮಾತು ಕೇಳಿಸ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ನನ್ನ ರಕ್ತ ತಗೋಬಹುದು ಪ್ಲೀಸ್ ಡಾಕ್ಟರ್. ಡಾಕ್ಟರ್, ನಂದು ನನ್ನ ಭಾವಂದು ಒಂದೇ ರಕ್ತ. ಪ್ಲೀಸ್ ಡಾಕ್ಟರ್, ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್, ನೀವೇನಾದ್ರೂ ನನ್ನ ರಕ್ತ ತಗೊಳ್ದೆ ಹೋದ್ರೆ ನಾನು ಇದ್ರಲ್ಲಿ ಚುಚ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಏನಮ್ಮ, ಏನ್ ಮಾಡ್ತಿದ್ಯಮ್ಮ? ಯಾರೇನಾದ್ರೂ ತಡೆಯೋದಕ್ಕೆ ಟ್ರೈ ಮಾಡಿದ್ರಿ ಅಂದ್ರೆ ನಾನು ಕತ್ತು ಚುಚ್ಕೊಂಡು ಸತ್ತು ಹೋಗ್ತೀನಿ. ಡಾಕ್ಟರ್, ಡಾಕ್ಟರ್. ಏನಮ್ಮ, ನಿನಗೆ ಹುಚ್ಚಿಡ್ದಿದ್ಯಾ? ಏನಾಯ್ತು? ಏನ್ ಕೊಡು. ಮಾಡ್ತೀಯ? ಇಲ್ಲಿ ಕೊಡಿಲಿ, ಕೊಡೋದು. ನನ್ನ ಭಾವ ಜೀವಂತವಾಗಿ ಇಲ್ಲದೆ ಇದ್ಮೇಲೆ ನಾನು ಜೀವಂತವಾಗಿರೋದು ಅವಶ್ಯಕತೆ ಇಲ್ಲ. ಇವಾಗ ನೀವು ನನ್ನ ರಕ್ತ ತಗೊಂಡು ನನ್ನ ಭಾವನ್ ಕೊಡದೆ ಹೋದ್ರೆ ಇವಾಗ್ಲೇ ಈ ಕ್ಷಣನೇ ನಾನು ಕಚ್ಚುಚ್ಕೊಂಡು ಸತ್ತು ಹೋಗ್ತೀನಿ. ಬೇಡಮ್ಮ, ನಾನು ಹೇಳೋದು ಕೇಳು. ಹತ್ರ ಬರಬೇಡಿ. ಹತ್ರ ಬಂದ್ರೆ ಚುಚ್ಕೊಂಡ್ ಬಿಡ್ತೀನಿ. ನಿನ್ ಗಂಡನ ಮೇಲೆ ನಿನಗಿರೋ ಪ್ರೀತಿಗೆ ಖುಷಿ ಪಡ್ಬೇಕೋ
ನಿನ್ನ ಹಠದಿಂದ ಮಗುಗೆ ಅಪಾಯ ಮಾಡ್ತಿದೀಯ ಅಂತ ಬೇಜಾರು ಮಾಡ್ಕೋಬೇಕು ಒಂದೂ ಗೊತ್ತಾಗ್ತಿಲ್ಲಮ್ಮ. ನನ್ ಮಗುಗೇನು ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ, ನನ್ ರಕ್ತ ತಗೊಳ್ಳಿ. ಸರಿನಮ್ಮ, ನೀನು ಹೇಳ್ದಂಗೆ ಮಾಡ್ತೀವಿ. ಆ ಕತ್ರಿ ಕೊಡು. ಹಲೋ. ಹಲೋ ದೇವಾಂಶ್. ಇಲ್ಲ ಸರ್, ನಾನು ಡಾಕ್ಟರ್ ಮಂಜುಳಾ ಮಾತಾಡ್ತಿರೋದು. ಡಾಕ್ಟರಾ? ನನ್ನ ತಮ್ಮನ ಫೋನು ನಿಮ್ಮ ಹತ್ರ ಹೇಗಿದೆ? ನನ್ನ ತಮ್ಮನಿಗೇನಾಯ್ತು? ರಿಸ್ಟ್ ಹತ್ರ ನರ ಕಟ್ಟಾಗಿ ತುಂಬಾ ಬ್ಲಡ್ ಹೋಗಿದೆ. ಅವಳು ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇವಾಗ ರಕ್ತ ಕೊಡ್ತಿದ್ದಾಳೆ. ಡಾಕ್ಟರ್, ನಾನು ಬರ್ತಾ ಇದ್ದೀನಿ. ಇಬ್ಬರನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ದೇವನಿಗೇನು ಸಮಸ್ಯೆ ಆಗಿದೆ. ರಕ್ತ ಬೇಕು ಅಂದಿದ್ದಕ್ಕೆ ವೈದೇಹಿ ಕೊಡ್ತಿದ್ದಾಳಂತೆ. ದೇವಾಂಶ್ಗೆ ಅಪಾಯನಾ? ಏನಾಯ್ತು? ಗೊತ್ತಿಲ್ಲಮ್ಮ, ಆದ್ರೆ ಈಗ ದೇವಾಂಶ್ಗೆ ಅಂಥದ್ದೇನು ಸಮಸ್ಯೆ ಇಲ್ವಂತೆ. ಅವನಿಗೇನು ಆಗಬಾರ್ದು ಅಂತ ವೈದೇಹಿ ಬ್ಲಡ್ ಕೊಡ್ತಾ ಇದ್ದಾಳಂತೆ. ಅವಳು ಹೊಟ್ಟೆಲಿರೋ ಮಗುಗೆ ಅಪಾಯ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಮ್ಮ. ಕೂಡಲೇ ಕರ್ಕೊಂಡು ಬಂದ್ಬಿಡ್ತೀನಿ. ಹಾಂ, ಹುಷಾರಾಗಿ ಹೋಗಪ್ಪ. ಹಾಂ ಸರಿ. ಎಷ್ಟು ಬೇಕೋ ಅಷ್ಟು ಬ್ಲಡ್ ಕೊಟ್ಟಿದ್ದೀವಮ್ಮ. ಇನ್ನು ಅವಶ್ಯಕತೆ ಇಲ್ಲ. ಸ್ವಲ್ಪದರಲ್ಲೇ ಪ್ರಜ್ಞೆ ಬರುತ್ತೆ. ಬಂದರೆ ಯಾವ ಅಪಾಯನೂ ಇಲ್ಲ. ಆದರೆ ಪ್ರಜ್ಞೆ ಬರಲಿಲ್ಲ ಅಂದರೆ... ಡಾಕ್ಟರ್, ಬರ್ದೆ ಹೋದ್ರೆ ಏನಾಗುತ್ತೆ? ರಕ್ತ ಕೊಟ್ರೆ ನನ್ನ ಗಂಡ ಬದುಕ್ತಾರೆ ಅಂತ ಹೇಳಿದ್ರಿ ಅಲ್ವಾ? ಮತ್ತೆ ಏನೇನೋ ಮಾತಾಡ್ತಿದ್ದೀರಾ. ನಮ್ಮ ಭಾವಂಗೇನು ಆಗಲ್ಲ ಅಲ್ವಾ? ನಮ್ಮ ಭಾವಂಗೇನು ಆಗಲ್ಲ ಅಲ್ವಾ? ಏನೂ ಆಗಬಾರ್ದು ಅಂತಾನೆ ನಮ್ಮ ಪ್ರಯತ್ನ ನಾವು ಮಾಡಿ ಮಿಕ್ಕಿದ ಭಾರನ ಆ ದೇವ್ರ ಮೇಲೆ ಹಾಕಿದ್ದೀವಿ. ಇನ್ನು ಅವನೇ ಕಾಪಾಡಬೇಕು. ಬಾವಾ, ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ. ಆದ್ರೆ ನಿನಗೇನು ಆಗಲ್ಲ ಬಾವಾ, ನಿಂಗೇನು ಆಗಲ್ಲ. ನಮ್ಮ ಪುಟ್ಟ ಮಗು ಹೇಳಿದೆ ಅಲ್ವಾ, ನಿನಗೇನು ಆಗಲ್ಲ. ನನಗ ನಂಬಿಕೆ ಇದೆ. ಎದ್ದೇಳು ಬಾವಾ, ಬಾವಾ. ನಮ್ಮ ಮಗು, ನೀನು, ನಾನು, ನಮ್ಮ ಪ್ರಾಣ ಎಲ್ಲ ಒಂದೇ ಅಂತ ಹೇಳ್ದೆ ಅಲ್ವಾ ಬಾವ? ಅಂದಮೇಲೆ ನಾವಿಬ್ರೇ ಇಬ್ರು ನಿನ್ನನ್ನು ಬಿಟ್ಟು ಹೇಗೆ ಬದುಕಿರ್ತೀವಿ? ಎದ್ದೇಳು ಬಾವ, ಎದ್ದೇಳು ಬಾವ. ಅಮ್ಮ